ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ನಾನು ಮತ್ತೆ ಕಾಣಿಸ್ಕೊಳ್ತಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂತ. ತುಂಬ ಜನ ಇವತ್ತು ನಾನ್ ವೆಜ್ ರೆಸಿಪಿ ತಿನ್ನೋಕೆ ನೋಡ್ತಿರ್ತೀರ ಸಂಡೇ ಆಗಿರೋದ್ರಿಂದ. ಹಾಗಾಗಿ ಗ್ರೀನ್ ಮಸಾಲ ಮಾಡ್ಕೊಳ್ತಿರೋದ್ರಿಂದ ಏನೆಲ್ಲ ಐಟಮ್ ಬೇಕು ಅಂತ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಕೊತ್ತಂಬರಿ, ಪುದೀನ, ಆಮೇಲೆ ಕಾಯಿ ಮೆಣಸು, ನಾನು ಅದು ಖಾರ ಇರೋದಕ್ಕೆ 4 ತಗೊಳ್ತಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ತಗೊಳ್ತಿದ್ದೀನಿ, ಒಣ ತೆಂಗಿನ ತುರಿ. ಆಮೇಲೆ ಚಿಕನ್ ವಾಶ್ ಮಾಡ್ಕೊಂಡಿಟ್ಟಿದ್ದೀನಿ. ಇದು 1 kg ಚಿಕನ್ ತಂದಿದ್ದೀನಿ ನಾನು. ಹಾಗಾಗಿ ಕೊತ್ತಂಬರಿ ನಾವು ಏನು ಗೊತ್ತಾ, 1/2 kg ಹಾಫ್ ಬೌಲು ನಾವು ಪುದೀನ ತೊಗೊಂಡಿದ್ರೆ 1 ಕಪ್ ನಾವು ಕೊತ್ತಂಬರಿ ಜಾಸ್ತಿ ತೊಗೊಳ್ಬೇಕು, ಯಾಕಂದರೆ ಪುದೀನ ಸ್ಮೆಲ್ ಜಾಸ್ತಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚಿಕನ್ ಮಸಾಲ ಇಟ್ಕೊಳ್ಳಿ. ಇನ್ನು ಬಾಣಲಿಗೆ ಇದೆಲ್ಲ ಮಸಾಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿನೂ ಟೊಮೆಟೊನೂ ಹಾಕ್ಕೊಳ್ಬೇಕು. ಇದಕ್ಕೇನೆಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಕರಿಬೇವನ್ನು ಮಿಸ್ ಮಾಡಬೇಡಿ. ಇದು ಒಂಥರ ಹೋಟ್ಲು ಸ್ಟೈಲ್ ಚಿಕನ್ ಅಂತ ಹೇಳ್ಬೋದು. ಎಲ್ಲ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ, ನೋಡ್ತಿರ್ಬೋದು. ಮಸಾಲೆ ಎಲ್ಲ ಹಾಕ್ಕೊಳ್ತಿದ್ದೀನಿ. ಪಲಾವ್ ಎಲೆಯಿಂದ ಹಿಡಿದು ಈರುಳ್ಳಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೊಂಥರ ಒಳ್ಳೆ ಘಮ ಬರುತ್ತೆ. ಆ ಘಮ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಪುದೀನ ಇದನ್ನು ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಮಾತ್ರ ಒಂಥರ ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಇರಿ. ಇದಾದಮೇಲೆ ಕೊತ್ತಂಬರಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಅದೆಲ್ಲ ಹುರ್ಕೊಂಡಾದ್ಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಲೈಟಾಗಿ ಹುರ್ಕೊಂಡು, ಇನ್ನು ಸಾಂಬಾರಿಗೆ ನಾನು ಈರುಳ್ಳಿ 2 ತೊಗೊಂಡಿದ್ದೀನಿ, ಟೊಮೊಟೊ 1 ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ರೆಸಿಪಿ ಚೆನ್ನಾಗಿ ಬರುತ್ತೆ. ಇನ್ನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆದರೆ ಟೊಮೊಟೊ ಈರುಳ್ಳಿ ಮೆತ್ತಗಾಗಬೇಕು. ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯನ್ನು. ಆಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಫ್ರೈ ಆಗಬೇಕು ಅಂದರೆ ನೋಡಿ, ಅದು ಸ್ವಲ್ಪ ಮೆತ್ತಗಾಗಿದೆ ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಒಂದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಡಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ. ಅದು ಬೇಗ ಆಗಲಿಲ್ಲ ಅಂದರೆ ಉಪ್ಪು ಹಾಕಿ, ಬೇಗ ಫ್ರೈ ಆಗುತ್ತೆ. ಇನ್ನು ಟೊಮೊಟೊ ಅಷ್ಟೇನು ಮೆತ್ತಗಾಗಬೇಕು ಅಂತ ಇಲ್ಲ, ಟೊಮೊಟೊ ಸ್ವಲ್ಪ ಮೆತ್ತಗಾದರೆ ಸಾಕು. ಅದು ಚಿಕನ್ ಒಟ್ಟಿಗೆ ಫ್ರೈ ಆಗುತ್ತೆ. ಯಾಕಂದರೆ ಇವಾಗ ನಾವು ಈರುಳ್ಳಿ ವಿತ್ ಚಿಕನ್ ಹಾಕಿದ್ರೆ, ಟೊಮೊಟೊ ಹಾಕಿದ್ರೆ ಅದು ಚಿಕನ್ ಜೊತೆನೇ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಚೆನ್ನಾಗಿ ಎಲ್ಲ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಚಿಕನ್ ಎಲ್ಲ ಹಾಕ್ಕೊಂಡು ನೋಡಿ, ಚಿಕನ್, ಈರುಳ್ಳಿ ಮತ್ತು ಇದೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಯಾವ ಥರ ಕಾಣ್ತಿದೆ ಗೊತ್ತಾಗ್ತಿದೆಯಲ್ಲ, ಅಷ್ಟು ಫ್ರೈ ಆಗಬೇಕು. ಆಮೇಲೆ ಚಿಕನ್ ಒಟ್ಟಿಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಯಾಕಂದರೆ ನಾವು ಈಗ ಚಿಕನ್ನ ಬಾಯ್ಲ್ ಮಾಡೋದ್ರಿಂದ ಇದಾಗುತ್ತೆ. ಚಿಕನ್ ಬಾಯ್ಲ್ ಮಾಡುವಾಗ ನಾವು ಸ್ವಲ್ಪ ಅರಿಶಿನ ಎಲ್ಲ ಹಾಕೋಣ. ರುಬ್ಕೊಳ್ಳೋಕೆ ಮಸಾಲ ನಾನು ರೆಡಿ ಮಾಡಿದ್ನಲ್ಲ, ಅದನ್ನೆಲ್ಲ ರುಬ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಗ್ರೀನ್ ಗ್ರೇವಿ ನೋಡೋದ್ರಲ್ಲ, ಸಿಂಪಲ್ಲಾಗಿ ಗ್ರೀನ್ ಗ್ರೇವಿ. ಥ್ಯಾಂಕ್ ಯು ಫಾರ್ ಮೈ ಯೂಟ್ಯೂಬ್ ಚಾನಲ್.